ಕೊರಬೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಚಿಂತಾಮಣಿ ತಾಲೂಕಿನ ಕೊರಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರಾದ ಕೆ. ಶಿವರಾಜ್ ಕುಮಾರ್ ಅವರು ನೆರವೇರಿಸಿ ದೇಶದ ಜನತೆಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರಿದರು. ತದನಂತರ ವೇದಿಕೆ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ವೇದಿಕೆ ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಣ್ಯರು ಮಾತನಾಡಿ ದೇಶಪ್ರೇಮದ ಸಂದೇಶವನ್ನು ಜನತೆಗೆ ಸಾರಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಪಥಸಂಚಲನ, ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಹಳೆಯ ವರ್ಷ ಹಾಗೂ ಪ್ರಸ್ತುತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕೆಎಸ್ ನಾರಾಯಣಸ್ವಾಮಿ, ಯುವ ಮುಖಂಡರಾದ ನಾರಾಯಣರಾಜು, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಮುನಿಯಮ್ಮ, ಯುವ ಮುಖಂಡ ಶ್ರೀಧರ್, ನಟರಾಜ್, ಎಂಜಿನಿಯರ್ ಕೆಎಂ ಮುನಿರಾಜು, ರವೀಂದ್ರಗೌಡ, ನಾಗರಾಜ್ ಗೌಡ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. Dear teacher, all parents and all dignitaries on the stage and my dear friends, today we are here to celebrate the 15th August, our Independence Day. This day is very special for every India because on 15th August 1947 our country got freedom from British. After years of struggle, great leaders like Mahatma Gandhi, Bhagat Singh, Subhash Chandra Bose, Vallabhbhai Patel and many others sacrificed life to give us freedom. We should always remember their courage and dedication. Independence Day is not just a day of celebration, it is also a reminder of our duties towards our nation. As responsible citizens, we must work together to make stronger, cleaner and more developed. Let us take our place today to rest. Our country got freedom from British rule after years of struggle. Great leaders like Mahatma Gandhi, Bhagat Singh, Subhash Chandra Bose, Vallabhbhai Patel and many others sacrificed life to give us freedom. We should always remember their courage and dedication. Independence Day is not just a day of celebration, it is also a reminder of our duty towards our nation. As responsible citizens, we must work together to make stronger, clean and more developed. Let us take our place today to respect our country, follow its laws, contribute to its progress. Happy Independence to all of you. ಮಾನಸ 2ನೇ ಸ್ಥಾನದಲ್ಲಿ 715 ಅಂಕ ಪಡೆದಿದ್ದಾರೆ.
ಪ್ರಶಸ್ತಿಯನ್ನು ತಗೊಳ್ತಾ ಇದ್ದಾರೆ. ತಲಾ 277 ಅಂಕ, 400 ಅಂಕಕ್ಕೆ 300 ಅಂಕವನ್ನು ಪಡೆದು ಪ್ರಥಮ, ಜಗದೀಶ ಎರಡನೇ, ಗೋವರ್ಧನ್ ಎರಡನೇ ಸ್ಥಾನ 312. ಅದೇ ರೀತಿ ವರ್ಷಗಳನ್ನ ವಸಂತಗಳನ್ನ ಪೂರೈಸಿರುವಂತಹ ಈ ಒಂದು ಸವಿ ನೆನಪಿಗಾಗಿ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಾಲೆಗೆ ನಾನು ಕೂಡ ಹಳೆ ವಿದ್ಯಾರ್ಥಿನೇ. ಈ ದಿನ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡುವಂತ ಒಂದು ಅವಕಾಶ ನನಗೂ ಒದಗಿ ಬಂದಿದೆ. ನಾನು ಈ ಒಂದು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದೀನಿ. ಈಗ ಈ ಒಂದು ಶಿಕ್ಷಕರು ನಮ್ಮನ್ನ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಇಲ್ಲಿ ಹೆಚ್ಚಿಗೆ ಎಲ್ಲ ಮಾತೆಯರು, ತಾಯಂದಿರು ಸುಮಾರು ಜನ ಕಾಣ್ತಾ ಇದ್ದೀರಾ. ಇಲ್ಲಿ ಈ ಸ್ವತಂತ್ರಕ್ಕಾಗಿ ದುಡಿದಂತಹ ಮಹಾತ್ಮ ಗಾಂಧೀಜಿಯವರು, ಮೊದಲಿಗೆ ನಾವು ಸ್ವತಂತ್ರ ಅಂತಂದ್ರೆ ಎಲ್ರಿಗೂ ಜ್ಞಾಪಕ ಬರುವುದೇ ಮಹಾತ್ಮ ಗಾಂಧೀಜಿಯವರು. ಅವರ ಒಂದು ಬಾಲ್ಯ, ಅವರ ಒಂದು ಗುಣಗಳಲ್ಲಿ ಅಂದ್ರೆ ಒಳ್ಳೆಯ ಗುಣಗಳನ್ನ, ಶಾಂತಿ ಗುಣಗಳು, ಈ ಒಂದು ಧರ್ಮದ ಗುಣಗಳು ಇವೆಲ್ಲ ಬರಬೇಕು ಅಂತಂದ್ರೆ ಕಾರಣ ಅವರ ತಾಯಿ ಪುತಲಿಬಾಯಿ. ಆಕೆ ಪರಮ ದೈವ ಭಕ್ತೆ. ಆಕೆ ಮಹಾಭಾರತ, ರಾಮಾಯಣ ಮತ್ತೆ ಸತ್ಯ ಹರಿಶ್ಚಂದ್ರ ಈ ಪುಸ್ತಕಗಳನ್ನ ಓದಿ ಮಕ್ಕಳಿಗೆ ತಿಳುವಳಿಕೆಯನ್ನ ನೀಡ್ತಾ ಇದ್ಲು. ಆ ತಿಳುವಳಿಕೆಯನ್ನು ನೀಡ್ತಾ ಇದ್ದಿದ್ರಿಂದನೇ ಆತ ಒಬ್ಬ ಮಹಾನ್ ವ್ಯಕ್ತಿ, ಮಹಾತ್ಮ ಅನ್ಸ್ಕೊಳ್ಳೋದಕ್ಕೆ ಕಾರಣ ಆಯ್ತು. ಆತನನ್ನ ಪಿತಾಮಹ ಅಂತೀರಿ, ಬಾಪು ಅಂತೀರಿ. ಆ ಮಹಾತ್ಮ ಗಾಂಧೀಜಿಯವರು ಈ ಒಂದು ಭಾರತ ಸ್ವತಂತ್ರದಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ. ಅವರಿಗೆ ಗುರುಗಳಾದಂತಹ ಹೋಗಿ ಇಲ್ಲ ಇಲ್ಲ ಸರಿ.